ಕಾಶಿಗೆ ಹೋದಾಗ ಅಲ್ಲಲ್ಲಿ ಶರಣರ ಅನುಭವ ಅನ್ನುವಂಥದ್ದು ಎಲ್ಲರಿಗೂ ಪ್ರಾಪ್ತ ಆಯಿತು. ಅದೇ ಪ್ರಕಾರವಾಗಿ ಇಲ್ಲಿ ನಿಜಗುಣ ಯೋಗಿಗಳ ಏನು ಅದ್ಭುತವಾದ ಜ್ಞಾನದ ಬೀಜ ಅನ್ನುವಂಥದ್ದು ಸಿದ್ಧಾರೂಢರ ಮೂಲವಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಸರಳೀಕರಣಗೊಳಿಸಿ ಟೀಕಾ ತಾತ್ಪರ್ಯವನ್ನು ಬರೆದು ಅಷ್ಟೇ ಬಿಡಲಿಲ್ಲ ಅವರು. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಮುಮುಕ್ಷಗಳನ್ನ ಕೂಡಿ ಹಾಕಿ ಮುಮುಕ್ಷಗಳನ್ನ ಕಟ್ಟಿ ಹಾಕಿ ಆ ಮುಮುಕ್ಷಗಳಿಗೆ ತಮ್ಮ ಅನುಭವವನ್ನ ಮನಮುಟ್ಟುವ ಹಾಗೆ ತಮ್ಮಲ್ಲಿ ಶಾಸ್ತ್ರ ಕೇಳುವಂತ ಸದ್ಗುರು ಬ್ರಹ್ಮಲೀನ ಬಸವಾನಂದರಂತ ಅನೇಕ ಮುಮುಕ್ಷುಗಳಿಗೆ ಜ್ಞಾನ ಬೋಧವನ್ನು ಮಾಡಿದರು. ಶಿವಪ್ರತಾಪ ಮಾಡಿದ ನಂತರ ಏನಾಯಿತು ಅಂದ್ರೆ ಕೆಲವು ದಿನಗಳ ನಂತರ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಬ್ರಹ್ಮಲೀನಾದರು ಆಗಲೇಬೇಕಲ್ಲ. ಆದಾಗ ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆದಂತೆ ಶಾಂತಾಶ್ರಮದಲ್ಲಿ ದೊಡ್ಡ ಕ್ರಾಂತಿನೇ ಇತ್ತು. ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ದೊಡ್ಡ ಕ್ರಾಂತಿ ಆಯಿತು. ಕಾರಣ ಏನು ಅಂದ್ರೆ ಮುಂದೆ ಆ ಕರುಣೆಯಿಂದ ಸಕ್ಕಲೆಯಿಂದ ನಿರಾಭಾರಿಯಾಗಿ ಶಾಸ್ತ್ರವನ್ನ ಮುಂದೆ ನಡೆಸಲಿಕ್ಕೆ ಕುಂಠಿತಾಯ್ತದೆ. ಅವಾಗ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಆ ಒಂದು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳಲ್ಲಿ ಶಾಸ್ತ್ರವನ್ನ ಅಭ್ಯಾಸ ಮಾಡಿದಂತ ಕೆಲವು ಜ್ಞಾನಿಗಳು ಏನಿದ್ರು ಮಹಾಪುರುಷರು ಅವರೆಲ್ಲ ತಮ್ಮ ತಮ್ಮ ಊರುಗಳ ಕಡೆ ತಮ್ಮ ತಮ್ಮ ಜಿಲ್ಲೆಗಳ ಕಡೆ ಅವರು ಕೂಡ ಪಲಾಯನ ಆದರು. ಕಲ್ಯಾಣ ಬಿಟ್ಟು ಹೇಗೋರು ಹಾಗೆ ಹುಬ್ಬಳ್ಳಿಯ ಶಾಂತಾಶ್ರಮವನ್ನು ಬಿಟ್ಟು ತಮ್ಮ ತಮ್ಮ ಭಾಗಕ್ಕೆ ಹೋದ್ರು. ಅವಾಗ ಏನಾಯ್ತು ಅಂದ್ರೆ ಅದರಲ್ಲಿ ಕೆಲವು ಜನರು ಬಸವಾನಂದರಂತ ಮಹಾ ಪುಣ್ಯಾತ್ಮರು ಅವರು ಅಲ್ಲಿಂದ ಬಂದು ಸುಮ್ಮನೆ ಕೂಡಲಿಲ್ಲ. ಕಲ್ಯಾಣದಿಂದ ಬಂದ ಶರಣರು ಸುಮ್ಮನೆ ಕೂಡಲಿಲ್ಲ. ಅಲ್ಲಿ ವಚನಗಳನ್ನು ಸಾರುತ್ತಾ ಬೀರುತ್ತಾ ಹೋದಂಗೆ ಬಸವಾನಂದರು ಅಹೋರಾತ್ರಿ ನಿಜವಾದ ಶಾಸ್ತ್ರವನ್ನ ತಮ್ಮ ಅಂತರಾಳದಲ್ಲಿ ಗ್ರಂಥವನ್ನ ಮಾಡಿಕೊಂಡು ಬಾಹ್ಯದ ಅಂಗಿಯಲ್ಲಿ ಒಂದು ಗ್ರಂಥವನ್ನು ಇಟ್ಟುಕೊಂಡು ಬರೇ ಶಾಸ್ತ್ರವನ್ನು ಹೇಳ್ತಾ ಹೋಗುದು. ಆ ನಂತರದಲ್ಲಿ ಏನಾಯ್ತು ಅಂದ್ರೆ ಎಲ್ಲಾ ಕಡೆ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಸಿದ್ಧಾರೂಢರ ನಿಜಗುಣ ಯೋಗಿಗಳ ಈ ಜ್ಞಾನದ ಮುತ್ತುಗಳೇನಾದವು ಅಲ್ಲಲ್ಲಿ ಆ ಮುತ್ತುಗಳು ಕೆಲವೊಂದು ರತ್ನಗಳಾದವು. ಹಾಗೆಯೇ ರತ್ನಗಳು ಅಂಥ ಒಂದು ಪರಂಪರೆಯನ್ನ ಆ ನಿಜಗುಣರ ಒಂದು ಪ್ರಯತ್ನವನ್ನ ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ಟಿಕೋ ಅನ್ನೋದಕ್ಕಾಗಿ ಈ ಮಾತನ್ನ ಹೇಳಬೇಕಾಯ್ತು. ಅದೇ ಪ್ರಕಾರವಾಗಿ ಈ ನಿಜಗುಣ ಶಿವಯೋಗಿ ಅಥವಾ ನಿಜಗುಣ ಯೋಗಿ. ಗುಣ ಅಂದ್ರೆ ಏನು, ಗಣ ಅಂದ್ರೆ ಏನು? ಗುಣಕ್ಕೂ ಮತ್ತು ಗಣಕ್ಕೂ ವ್ಯತ್ಯಾಸ. ಗುಣ ಅಂದ್ರೆ ಸ್ವಭಾವ, ಗಣ ಅಂದ್ರೆ ಸಮೂಹ. ಸಮೂಹಕ್ಕೂ ಸ್ವಭಾವಕ್ಕೂ ಭಿನ್ನ ಇದೆ. ಈ ಒಂದು ಗುಣದಲ್ಲಿ ನಾವು ಗಾಳಿಗೆ ಒಂದು ಗುಣ ಅದ, ಭೂಮಿಗೆ ಒಂದು ಗುಣ ಅದ,
ಬೆಂಕಿಗೆ ಒಂದು ಗುಣ ಅದ, ನೀರಿಗೆ ಒಂದು ಗುಣ ಅದ, ವಸ್ತುಗಳಿಗೂ ಕೂಡ ಒಂದೊಂದು ಗುಣ ಅದ. ಅದನ್ನ ದಾಟದ ಮೇಲೆ ನಮ್ಮ ಒಳಗೆ ನಾವು ಬಂದ್ರೆ ನಮಗೆ ಬಹಳಷ್ಟು ಗುಣಗಳಾವು. ಸಗುಣ ಅಂತೀವಿ, ನಿರ್ಗುಣ ಅಂತೀವಿ, ದುರ್ಗುಣ ಅಂತೀವಿ. ಅಂದ್ರೆ ಏನು? ಸ್ವಭಾವ ಅಂತ. ಕೆಟ್ಟ ಸ್ವಭಾವ ಅಂತೀವಿ, ಒಳ್ಳೆ ಸ್ವಭಾವ. ಈ ಒಳ್ಳೆ ಮತ್ತು ಕೆಟ್ಟ ಸ್ವಭಾವದ ವ್ಯತ್ಯಾಸ ಏನು ಅನ್ನೋದಕ್ಕಾಗಿ ವ್ಯಾಸ ಮಹರ್ಷಿಗಳು ರಚನೆ ಮಾಡಿದ ಅಷ್ಟದಶೇಷು ಪುರಾಣೇಶು ವಚನದ್ವಯಂ. ಅಷ್ಟದಶ ಅಂದ್ರೆ 8, 10, 18 ಪುರಾಣ. ಅಷ್ಟದಶೇಷು ಪುರಾಣೇಶು ವಚನದ್ವಯಂ ಅನ್ನು 2 ಮಾತುಗಳನ್ನು ಕೇಳಿದವು. 18 ಪುರಾಣ ಬರೆದು ವ್ಯಾಸರೇ ಯಾವಾಗ ಓದಬೇಕು, ಇದು ಯಾವಾಗ ಅರ್ಥ ಮಾಡಬೇಕು, ಇದರ ವಿಚಾರ ಮೂಲ ಏನದ, ಅದನ್ನ ಯಾವಾಗ ತಿಳಿಬೇಕು ಅಂದಾಗ ಅಲ್ಲಿ ಅವರು ಹೇಳಿದ್ರು ವಚನದ್ವಯ. ಏನೇರ ಒಂದು ಪುಣ್ಯ, ಒಂದು ಪಾಪ. 18 ಪುರಾಣದ ಸಾರ. ಯಾವಾಗ ಪುಣ್ಯ? ಪರೋಪಕಾರಾಯ ಪುಣ್ಯಾಯ ಪರ ಪೀಡೇನ ಪಾಪಾಯ. 18 ಪುರಾಣ ತಿಳಿಯುತ್ತೆ. ಅದೇ ಪ್ರಕಾರವಾಗಿ ಇಲ್ಲಿ ಎಷ್ಟೇ ಗುಣಗಳಿದ್ದರೂ ಕೂಡ ಶಾಸ್ತ್ರದ ಒಳಗಡೆ ಬಂದಾಗ ನಮ್ಮಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಇವು 3 ಬಲವಾದ ಗುಣಗಳು. ಆದರೆ ಆ ಗುಣದ ಹಿಂದಿನ ಒಂದು ಶಬ್ದ ಬಹಳ ವಿಶೇಷ. ಅಲ್ಲೇನಾದ ನಿಜ ಅಂತ. ನಿಜ ಗುಣ. ನಿಜ ಅಂದ್ರೇನು ನಿಮ್ಗೆ ಬಹಳ ಜಲ್ದಿ ಗೊತ್ತಾಗುತ್ತೆ. ಕೇಳಿ ಅದಕ್ಕೆ ಬಹಳ ಕೇಳಬೇಕು. ನಿಜ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಇರೋದಂದ್ರೆ ಏನು, ಇರ್ಲಾದಂದ್ರೆ ಯಾವುದು, ಇವೆಲ್ಲ ನಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ನಿಜ ಅಂದ್ರೆ ಯಾವ ತರದ್ದು, ನಿಜ ಅಂದ್ರೆ ಏನು? ನಿಜ ಅಂದ್ರೆ ಅದು ಬ್ರಹ್ಮ ಸತ್ಯ. ಸತ್ಯ ಅಂದ್ರೆ ನಿಜ ಅಂದ್ರೆ ಆ 4 ವೇದಗಳು, 28 ಆಗಮಗಳು, 108 ಜ್ಞಾನ ಕಾಂಡದ ಪರವಾಗಿ ಇರುವಂತ ಉಪನಿಷತ್ತುಗಳು, 8 ಪುರಾಣಗಳು, ಇವೆಲ್ಲ ಯಾವುದನ್ನೇ ಕುರಿತು ಬೋಧಿಸ್ತಾವಂದ್ರೆ ನಿಜದ ಬಗ್ಗೆ ಅಂತ. ನಿಜ ಯಾವುದ್ರಿ ಅಂದ್ರೆ ಬ್ರಹ್ಮ ಅಥವಾ ಆತ್ಮ ಅಥವಾ ಪರಮಾತ್ಮ ಅನ್ನೋದು ಅದು ನಿಜ. ಆ ನಿಜ ಗುಣ ಅಂದ್ರೇನು? ಆ ಒಂದು ತಮ್ಮ ಸತ್ಯದ ಸ್ವರೂಪದ ಸ್ವಭಾವದಲ್ಲಿ ಯಾವಾಗಲೂ ಇರುವವರೇ ನಿಜ ಗುಣ. ಬೇರೆ ಗುಣದಲ್ಲಿದ್ದಿಲ್ಲ. ಈಗ ಅವ್ರ ಸ್ವಭಾವನ ಹೇಳ್ತೀವಲ್ಲ, ಅವ್ರ ಸ್ವಭಾವ ಹಾಗೆ, ಇವ್ರ ಸ್ವಭಾವ ಹೀಗೆ. ಇವ್ರ ಸ್ವಭಾವ ಹೇಗೆ ಅಂದ್ರೆ ನಿಜದ ಸ್ವಭಾವದಲ್ಲಿದ್ದವರು ಅಂತ ಅರ್ಥ. ಅಂಥ ವ್ಯಕ್ತಿಗಳು ಸಿಗುವುದು ಬಹಳ ದುರ್ಲಭವಾದದ್ದು. ಆ ಕಾರಣಕ್ಕಾಗಿ ಅವ್ರು ಏನನ್ನ ಮಾಡಿದ್ರು ಅಂತ ಆ ನಿಜಗುಣರ ಒಂದು ಜೀವನವನ್ನು ಅವರು ಹೇಗೆ ಮೊದಲೇ ಹೇಳಿದ ನಾನು, ಒಬ್ಬ ರಾಜಯೋಗಿಯಾಗಿ, ರಾಜಭೋಗಿಯಾಗಿ, ಜ್ಞಾನದ ಯೋಗಿ ಆಗಬೇಕಾದ್ರೆ ಸಾಮಾನ್ಯ ಅಲ್ಲ. ರಾಜಭೋಗಿ ಅಲ್ಲ, ನಮ್ಮಂಗ ಸಣ್ಣ ಮನೆಯಲ್ಲಿ ಸಣ್ಣ ಸಂಸಾರದಲ್ಲಿ ಇದ್ದಂತ ವ್ಯಕ್ತಿ ಅಲ್ಲ. ರಾಜ ಮನೆಯಲ್ಲಿ ಹುಟ್ಟಿ ರಾಜಭೋಗದಲ್ಲಿ ಭೋಗಿಸಿ ಚತುರಂಗ ಬಲದಿಂದ ಕೂಡಿದ ಶಾಂತಿ ಸುಂದರ ಸಮೃದ್ಧಿಯಾಗಿರುವಂತ ದೊಡ್ಡ ರಾಜ್ಯದಲ್ಲಿ ರಾಜನಾಗಿದ್ದಂಥವನು ಒಬ್ಬ ಯೋಗಿ ಆಗ್ಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರ್ಬೋದಂತ. ಬಾಳ ಹೇಳಲು ಬಹಳ ಸುಲಭ. ಒಂದು ಸಣ್ಣ ಸಾಮಾನು ಬಿಟ್ಟು ಹೋದ್ರೆ
ನಾವು ಮನೆ ಬದಲಾವಣೆ ಮಾಡಿದೆವು ಅಂದ್ರೆ ಕಸಕ್ಕೆ ಹಾಕುವಂತ ಸಾಮಾನು ಕೂಡ ಒಂದು ಚೀಲದಾಗ ಕಟ್ಕೊಂಡು ಹೋಗ್ತೀವಿ. ಮತ್ತೆ ಕೆಲಸಕ್ಕೆ ಬರೋದು ಗೊತ್ತಿರ್ತಾವ, ಅದನ್ನ ಬಿಸಾಕ್ರಿ ಯಾಕೆ ಹೋಯ್ತಾರಂದ್ರೆ ಕೆಲ್ಸಕ್ಕೆ ಬರ್ತಾವಂತೀವಿ. ಹೌದು, ಇಂಥದ್ದನ್ನ ಕೆಲಸಕ್ಕೆ ಬಾರದೇ ಇರುವಂತ ವಸ್ತುವನ್ನು ಸಂಗ್ರಹ ಮಾಡಿ ಹೋಗುವಂತ ನಮ್ಮಂತವರಿಗೆ ರಾಜ ಭೋಗ ವೈಭವ ಇದೆಲ್ಲವನ್ನ ಬಿಟ್ಟು ಜ್ಞಾನ ಯೋಗಿಯಾಗಿ ಆ ಕಡೆ ಹೋಗ್ಬೇಕಾದ್ರೆ ಇದು ಎಲ್ಲರಿಂದ ಸಾಧ್ಯ ಅಲ್ಲ. ಅದಕ್ಕಾಗಿ ಹೇಳಿದವರು ನಿಜಗುಣ ಯೋಗಿ, ನಿಜದಲ್ಲೇ ಬೆರೆತವರು, ನಿಜದಲ್ಲೇ ಇದ್ದವರು, ನಿಜದ ಸ್ವಭಾವದಲ್ಲಿ ಆಗ್ಬೋದರು. ಕಾರಣ ಇದಕ್ಕೆಲ್ಲ ಸಾಮಾನ್ಯ ಜೀವಿಗಳಲ್ಲ, ಅವರು ಅವತಾರ ಪುರುಷರು ಅಂತ ಕೊನೆಗೆ ಎಲ್ಲರೂ ಕೈ ಮುಗುದು. ನಿಜವಂದ್ರೆ ಅವತಾರಿಗಳು ಅಂತ. ಅವರ ಒಂದು ಜೀವನದ ಚರಿತ್ರೆ ಜಗತ್ತಲ್ಲಿ ಉಳಿಲಿ, ಅದು ಬೆಳೀಲಿ ಅನ್ನುವ ಭಾವದಿಂದ ಬಹಳ ದಿನಗಳ ಹಿಂದೆ ತಿಪ್ಪೇರುದ್ರ ಸ್ವಾಮಿ ಎನ್ನುವರು ಈ ನಿಜಗುಣರ ಜೀವನ ಕಾದಂಬರಿ ರೂಪದ ಒಂದು ಗ್ರಂಥವನ್ನು ಬರೆದರು. ಕಾದಂಬರಿ ರೂಪದಲ್ಲಿ ಇವತ್ತಿನ ದಿನ ಅದೇ ಗ್ರಂಥವನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ನೀವು ಗ್ರಂಥದಲ್ಲಿ ಪ್ರವೇಶ ಆಗೋಣ. ಕಾರಣ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಿದ್ರು. ಜ್ಯೋತಿ ಆರುತ್ತಿದೆ ಅನ್ನಿಲ್ಲ. ಆರುವುದು ಬೇರೆ, ನಂದುವುದು ಬೇರೆ, ಒತ್ತುವುದು ಬೇರೆ, ತಣ್ಣಗಾಗೋದು ಬೇರೆ. ಹೌದು, ನಮ್ಮನೆ ದೀಪ ಹಚ್ತೀವಿ, ಬತ್ತು ತಗೊಂತೀವಿ, ಆರು ತಗೊಂತೀವಿ, ಇವೆಲ್ಲ ಶಬ್ದಗಳನ್ನು ಬೆಳೆಸ್ತೀವಿ. ಅವ್ರು ಇಲ್ಲಿಯ ಶಬ್ದ ಏನದ, ಜ್ಯೋತಿ ಅದು ಬೆಳಗುತ್ತಿದೆ. ನಾವು ಹಚ್ಚುವ ದೀಪ ನಂದಿ ಹೋಗ್ತವ, ನಾಶವಾಗಿ ಹೋಗ್ತದ, ತಣ್ಣಗಾಗ್ತದೆ. ಆದರೆ ಈ ನಿಜಗುಣರ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥದ ನಾಮದಲ್ಲಿ ವಿಶೇಷವಾದ ಅರ್ಥವನ್ನಿಟ್ಟಾರು. ಅದಕ್ಕಾಗಿ ಕೈಯಿಲ್ಲ ಪದ್ಧತಿಯ ಕೊನೆಯ ಪದ್ಯದಲ್ಲಿ ಕೂಡ ಜ್ಯೋತಿ ಬೆಳಗುತ್ತದೆ ವಿಮಾನ ಅಂದ್ರೆ ನಾವು ನೀವು ಜಗತ್ತಿನಲ್ಲಿ ಇರುವಂತ ಸರ್ವ ಜೀವಿಗಳು 14 ಲೋಕದ ಶರೀರಧಾರಿಗಳು ಎಲ್ಲವೂ ಹೇಗಿದ್ದಾಗಂದ್ರೆ ಜ್ಯೋತಿಯ ರೂಪವಾಗಿ ಯಾವಾಗಲೂ ಇರುವವೇ ವಿನಃ ಯಾವು ನಾಶ ಆಗಲಾಗುವುದು. ನಿಜವಾದ ಮೂಲ ಉದ್ದೇಶ ಏನದ, 6 ಶಾಸ್ತ್ರಗಳ ಮುಖ್ಯವಾದ ಗುರಿ ಏನದ ಅದನ್ನು ಹೇಳಕ್ಕೆ ಹೊಂದಿದ್ರಲ್ಲ ಅವರು. ಏನು ಆತ್ಮನಿದ್ದೆ, ಪರಮಾತ್ಮನಿದ್ದೆ, ಪರಬ್ರಹ್ಮನಿದ್ದೆ, ಜನನ ಮರಣ ರಹಿತನಾಗಿರ್ತಕ್ಕಂಥವನು, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥವನು ನೀನು ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳಲಿಕ್ಕೆ ಬರಲಾರದಂಥವನು ನೀನಾಗಿದ್ದೆ. ನಾವು ಯಾವ ಕಾಲದಾಗಿಲ್ರಿ, ಭೂತಕಾಲದಾಗುಂಟು, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, 3 ಕಾಲದಲ್ಲಿ ಇರೋದು. ಸದಾ ಕಾಲ ನಂದಾತೀತವಾಗಿ ಸ್ವಯಂ ಪ್ರಕಾಶ. ಈ ಜ್ಯೋತಿಯಿಂದ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ. ಇದಕ್ಕೆ ಯಾವಾಗ ಮಣ್ಣಿನ ಪಣತ ಬೇಕಾಗಿಲ್ಲ, ಯಾವ ಗಾಣಿಗನ ಎಣ್ಣೆ ಬೇಕಾಗಿಲ್ಲ, ಯಾವ ರೈತರ ಉಣ್ಣೆ ಬೇಕಾಗಿಲ್ಲ. ಇನ್ನೆಲ್ಲ ಭಕ್ತಿ. ಈ 3 ಕೂಡದಾಗ ನಾವು ಬೆಳೆಯುವಂತ ಜ್ಯೋತಿ.
ಇದು ಜ್ಯೋತಿ, ಇದು ನಾವೆಲ್ಲ ಬೆಳೆಸ್ತೀವಿ. ಆದರೆ ಇಲ್ಲಿ ಜ್ಯೋತಿ ಹೇಗಿದೆ ಅಂದ್ರೆ ಇದು ಯಾವುದರ ಅವಶ್ಯಕತೆ ಇಲ್ಲದೆ ಸ್ವಯಂ ಪ್ರಕಾಶವಾಗಿ ಬರ್ತಕ್ಕಂಥ, ಅರ್ಥಾತ್ ಇನ್ನೊಬ್ಬರ ಆಶ್ರಯವಿಲ್ಲದೆ. ಇಲ್ಲಿ ಮಣ್ಣಿನ ಆಶ್ರಯ ಇಲ್ಲ, ಎಣ್ಣೆ ಆಶ್ರಯ ಇಲ್ಲ, ಉಣ್ಣೆ ಆಶ್ರಯ ಇಲ್ಲ. ಮೂರು ಆಶ್ರಯ ಇಲ್ಲದೆ ಸ್ವಯಂ ಪ್ರಕಾಶವಾಗಿ ಬರತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ನಿಮ್ಮ ಎಲ್ಲರಲ್ಲಿ ಹುದುಗಿರುವಂತ ಜ್ಞಾನದ ಭಂಡಾರ, ಅದೇ ರತ್ನದ ಬೆಳಕು, ರತ್ನ. ಹಾಗಾಗಿ ಈ ಗ್ರಂಥದಲ್ಲಿ ಇನ್ನೂ ಸ್ವಲ್ಪ ವಿಶೇಷವನ್ನ ವಿಚಾರ ಮಾಡಿದಾಗ ನಿಜಗುಣರ ಸಾಹಿತ್ಯ, ನಿಜಗುಣರ ಅನುಭವ ಅದು ಹೇಗಿತ್ತು ಅನ್ನುವುದು ನಾವು ಕಲ್ಪನೆ ಮಾಡಬೇಕು. ಎಲ್ಲ ಗ್ರಂಥದಲ್ಲಿ ಹುಡುಕಿದ ಸಿಗದಲ್ಲ, ಎಷ್ಟು ಗ್ರಂಥ ಅಂತ ತಿಳ್ತು. ನಿಜಗುಣ ಗೊತ್ತಿತ್ತು, ಮೊದಲು ಹೇಳಿ ನಾನು ಆಡು ಮುಟ್ಟದ ಸ್ವಚ್ಛವಾಗ್ಯವಿಲ್ಲ. ನಿಜಗುಣನಿಗೆ ಗೊತ್ತಿಲ್ಲದೆ ಯಾವ ವಿಷಯವೇ ಇಲ್ಲ ಅಂದಾಗ ಅವ್ರು ಎಷ್ಟು ಗ್ರಂಥಗಳಲ್ಲಿ ಅಧ್ಯಯನ ಮಾಡಿರುವುದಂತ. ಇಂಥ ಗ್ರಂಥದ ಬಗ್ಗೆ ಅವರಿಗೆ ಅರಿವಿಲ್ಲ ಅನ್ನಂಗಿಲ್ಲ. ಎಲ್ಲಾ ಉಪನಿಷತ್ತುಗಳನ್ನ, ಎಲ್ಲಾ ವೇದಗಳನ್ನ, ಆಗಮಗಳನ್ನ, ಕರ್ಮಗಳನ್ನ, ಉಪಾಸನೆಗಳನ್ನ, ಯೋಗವನ್ನ, ಸಂಗೀತವನ್ನ, ಸಾಹಿತ್ಯವನ್ನ, ಯಾವ ಕ್ಷೇತ್ರದಲ್ಲಿ ಆ ವಿಷಯ ಗೊತ್ತಿಲ್ಲ ಅವರಿಗೆ ಅಂದ್ರೆ ಎಲ್ಲಾ ಕ್ಷೇತ್ರದ ಅನುಭವ ಇತ್ತು. ಇದ್ದರೂ ಕೂಡ ಆ ಕೈಯಲ್ಲ ಪದ್ಧತಿಯಲ್ಲಿ ವಿಶೇಷವಾದ ಕಾರ್ಯವನ್ನು ಮಾಡಿದ್ರು. ನಿಮ್ಗಾಗಲೇ ಗೊತ್ತಿದೆ ಏನ್ ವಿಶೇಷವಾದ ಕಾರ್ಯ ಮಾಡಿದ್ರು. ಆ ಕೈಯಲ್ಲ ಪದ್ಧತಿ ಅನ್ನುವ ಗ್ರಂಥದಲ್ಲಿ 5 ಸ್ಥಳಗಳನ್ನು ಮಾಡಿದ್ರು. ವಿಶ್ರಾಂತಿ ಧಾಮ ಅಂತ ಪ್ರವಾಸವನ್ನು ಹೋಗುವಾಗ ರಾತ್ರಿ ಕತ್ತಲಾದಾಗ ಊಟ ಮತ್ತು ವಿಶ್ರಾಂತಿ ಬೇಕು. ರಾತ್ರಿ ಊಟ ವಿಶ್ರಾಂತಿ ಬೇಕು, ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಬೇಕು, ಸ್ನಾನ ನಾಷ್ಟ ಬೇಕಲ್ಲ, ಮಧ್ಯಾಹ್ನ ಬರೀ ಊಟ ಬೇಕು. ಇಷ್ಟೇ ಕೆಲಸ. ರಾತ್ರಿ ಮಾತ್ರ ಅವೆರಡು ಬೇಕು, ಬೆಳಗ್ಗೆ ಇವೆರಡು ಬೇಕು, ಮಧ್ಯಾಹ್ನ ಒಂದೇ ಸಾಕು. ಅದರಂತೆ ಮೋಕ್ಷ ಮುಖ್ಯ ಧಾಮವನ್ನು ಮುಟ್ಟಬೇಕಾಗಿದ್ರೆ ಅನಂತ ಜೀವಿಗಳಿಗೆ ತೊಂದರೆ ಆಗುತ್ತದೆ ಅನ್ನೋ ಭಾವದಿಂದ ಅಲ್ಲಲ್ಲಿ ವಿಶ್ರಾಂತಿ ಧಾಮದ ಧಾಮರೂಪ ಆಗಿರುವಂತಹ ಸ್ಥಳದಲ್ಲಿ ಇರೋದಂತ. ಆದರೂ ಒಂದು ವಿಶೇಷ ಏನ್ ಮಾಡ್ಯಾರಲ್ಲಿ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ರೈತ ಬೀಜವನ್ನು ತರ್ತಾನೆ. ಈಗ ನಿಜಗುಣದ ಮೂಲ ಬೀಜ ಯಾವುದನ್ನು ಮೊದಲೇ ಹೇಳಿದೆ, ಜ್ಞಾನದ ಬೀಜ ಅಂತ. ಜ್ಞಾನದ ಬೀಜ. ಆದ್ರೆ ಬೀಜವನ್ನ ತಂದಂತ ರೈತ ಭೂಮಿಗೆ ಅನುಗುಣವಾಗಿ ಭೂಮಿಯ ಗುಣವನ್ನ ತಿಳಿದುಕೊಂಡು ಆಯಾ ಭೂಮಿಯಲ್ಲಿ ಆ ಬೀಜವನ್ನು ಬಿತ್ತು. ನಾ ಹೇಳೋದು ಅರ್ಥ ಆಗ್ತದೆ, ಸರಳವಾದ ಅನುವಾದ. ಈಗ ಬಿಳಿ ಜೋಳ ಬೆಳೀತಕ್ಕಂಥ ಹೊಲದಲ್ಲಿ ಕಬ್ಬು ಬೆಳೆಯಂಗಿಲ್ಲ. ಕಬ್ಬು ಬೆಳೆದಲ್ಲಿ ಇಲ್ಲ. ಕಬ್ಬು ಬೆಳೆಯುವ ಭೂಮಿಯಲ್ಲಿ ಜೋಳ ಬೆಳೆಯಂಗಿಲ್ಲ. ಹತ್ತಿ ಮೆಣಸಿನಕಾಯಿ ಬೆಳೆಯುವಂತ ಹೊಲದಾಗ ನಾವು ಭತ್ತವನ್ನ ಕವಳೆಯನ್ನು ಬೆಳೆಯಂಗಿಲ್ಲ. ಬೆಳೆಬಾರಂಗಿಲ್ಲ, ಬಿತ್ತಿದಲ್ಲಿ ಕೆಟ್ಟೋತವು. ಮತ್ತೆ ಈ ಕವಳೆ ಬಿತ್ತ ಹೊಲದಲ್ಲಿ ಹತ್ತಿ ಮೆಣಸಿನಕಾಯಿ ಬಿತ್ತಿದ್ರೆ ಅವು ಬರಂಗಿಲ್ಲ, ನಾಟಂಗಿಲ್ಲ. ಆಯಾ ಭೂಮಿಗೆ ಅನುಗುಣವಾಗಿ ಆಯಾ ಬೀಜಗಳನ್ನ ಬಿತ್ತಬೇಕು ಅನ್ನುವುದು ರೈತರಿಗೆ ಗೊತ್ತಿದ್ದ ವಿಷಯ. ಅದಕ್ಕಾಗಿ ನಿಜಗುಣ ಯೋಗಿಗಳು ಎಂಥ ಅದ್ಭುತವಾದ ಕಾರ್ಯ ಮಾಡಿದ್ರು ಅಂದ್ರೆ ಎಲ್ಲಾ ಜೀವಿಗಳ ಅಂತಃಕರಣದಲ್ಲಿ
ಈ ಜ್ಞಾನದ ಬೀಜವನ್ನ ಬಿತ್ತಿದರೆ ಅಲ್ಲಿ ಬೆಳೆ ಬರುವುದಿಲ್ಲ ಅನ್ನುವ ಭಾವವನ್ನು ಅರ್ಥ ಮಾಡಿಕೊಂಡು ಆಯಾ ಜೀವಿಗಳ ಇದು ಭೂಮಿ ಶರೀರ ಅಂದ್ರೆ ಇದೊಂದು ಭೂಮಿ. ಈ ಭೂಮಿಯ ಗುಣಗಳನ್ನು ನೋಡಿ ಅಧಿಕಾರಿಗಳನ್ನು ನೋಡಿ ಅದೇನು ಬಿಟ್ಟಿದ್ರು ಶಿವನ ಬೀಜವನ್ನು ಬಿಟ್ಟಿದ್ರು ನೋಡಿ. ಶಿವ ಕಾರಣಸ್ಥಳ ಮಾಡಿದ್ರು. ಒಂದೇ ಸಲ ಜ್ಞಾನದ ಬೀಜ ಬಿತ್ತಬೇಕಾಗಿತ್ತು, ಹೊಲ ಸುಮಾರಿತ್ತು, ಅಲ್ಲಿ ಬಿತ್ತರೆ ಬೆಳೆಯಂಗಿಲ್ಲ. ಅದಕ್ಕಾಗಿ ಅದನ್ನು ಹಸನ ಮಾಡಿಕೊಳ್ಳೋಕೆ ಒಂದು ಕಾರ್ಯ ಆಯ್ತು. ಶಿವಕಾರಣ ಸ್ಥಳವನ್ನು ಮಾಡಿದ್ರು. ಮತ್ತ ಇನ್ನು ಜೀವ ಸಂಬೋಧನ ಅನ್ನುವಂತ ಅಲ್ಲಿ ಬೀಜವನ್ನು ಜಾರಿ ಬಿಟ್ಟಿದ್ರು ಆ ಭೂಮಿಯಲ್ಲಿ. ಮತ್ತೆ ನೀತಿ ಕ್ರಿಯೆ ಚರ್ಯ ಆ ಬೀಜವನ್ನು ಹಾಕಿದ್ರು. ಮತ್ತೆ ಯೋಗದ ಬೀಜವನ್ನು ಬಿತ್ತಿದ್ರು. ಇಷ್ಟೆಲ್ಲ ಆಗಿ ಅದು ಹರವಾದಂತ ಭೂಮಿಯನ್ನು ನೋಡಿ ಆ ಸಮಯವನ್ನು ನೋಡುದು. ಅದು ಯಾವಾಗ ಭೂಮಿ ಹದಾಗಿರ್ಬೇಕು, ಭೂಮಿ ನೆನೆವಷ್ಟು ಮಳೆ ಬಂದಿರಬೇಕು. ಇದೆಲ್ಲ ತಯಾರಾದ್ಮೇಲೆ ನೇರವಾಗಿ ಹೋಗಿ ಅನುಭವದ ಬಿತ್ತುವ ವ್ಯಕ್ತಿಯಿಂದ ಬೀಜವನ್ನು ಬಿತ್ತಾರೆ. ಕುಂಟೆ ಹೊಡೆಯಕ, ಕಳೆ ತೆಗಿಯಕ ಯಾರು ಬೇಕಾದ್ರು ಕರ್ತಾರೆ. ಬೀಜ ಬಿತ್ತಬೇಕಾದ್ರೆ ನಮ್ಗೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ಬೀಜ ಬಿತ್ತಬೇಕಾದ್ರೆ ಜಾಗ ಅಯ್ಯಪ್ಪ ಅಂತಿದ್ದ. ಅವೆಲ್ಲ ಬೆಂಗಳೂರು ಕಡೆ ಬಾಂಬೆ ಕಡೆ ಹೋಗಿದ್ದು. ಬಿತ್ತೋ ಸಮಯ ಬಂದಾಗ ಆ ಬಾಂಬೆಯಿಂದ ಆತನ ಕರೆಸಿ ಆತನ ಕೈಯಿಂದಲೇ ಹುಡಿಕಟ್ಟಿ ತಲೆವಿನಾಗ ಬೀಜ ಹಾಕ್ತಿದ್ದನ್ನ ಇನ್ನೊಬ್ಬರಿಗೆ ಕೈ ಕೊಡ್ತಿದ್ದೆ. ಅವರೇ ಗೊತ್ತಿರ್ತವಾಗಿ. ಏನು ನಾನು ಒಂದ್ಸಲ ಕೇಳಿದೆ, ನಾನ್ ಸಣ್ಣವನಿದ್ದು ಯಾಕೆ ಅನುಭವ ಅಂದ್ರೆ ಒಂದ್ಸಲ ಮಳೆ ಕಡಿಮೆ ಆಗಿತ್ತು. ಆದ್ರೆ ದಿವಸಗಳಾಗಿದ್ದವು, ಸ್ವಲ್ಪ ಹಸಿ ಇರುವಾಗ ಇನ್ನೇನು ಬಿತ್ತೆ ಬಿಡೋದು, ಮುಂದೆ ಸ್ವಲ್ಪ ಮಳೆ ಬಂದ್ರೆ ನಾಡ್ತಾ ಬಂದು ವಿಚಾರ ಮಾಡಿ ಎಲ್ಲರೂ ಬಿತ್ತಕತ್ತು. ಆ ಕೂಡಿಗೆ ಎಗ್ಗಿಸ್ಲಕತ್ತು, ಕೂಡಿಗೆ ಮಣ್ಣಿನ ಎಗ್ಗಿಸ್ತವ್. ಅವಾಗ ಏನ್ ಮಾಡ್ತರು ಅಂದ್ರೆ ನಮ್ಮ ಮನೆಗೆ ನಮ್ಮ ತೂಕಾದ್ರೆ ಸರಿ ಆಗ್ತದೆ ಅಂತ ಹೇಳಿ ಕೂಡಿ ನಿಂದ್ರು ನಾವು. ಅವ್ರು ವಿಜ್ಞಾನದವರು ಕೂಡಿ ನಿಂದ್ರು. ಆ ಮೇಲೆ ಬಂದ ತಕ್ಷಣ ಏನಾದ್ರು ಮತ್ತೆ ಸಾಲ ಇದ್ದ ತಕ್ಷಣ ಮತ್ತೆ ನಿಂದ್ರು. ಹಂಗಾಗಿ ಆ ಅಯ್ಯಪ್ಪ ಅನ್ನೋ ಸತ್ತನಿಗೆ ಗೊತ್ತು. ಅದನ್ನ ಯಾವುದೋ ಒಂದು ಸಲ ನಾ ಪ್ರಶ್ನೆ ಮಾಡಿ ನೆನಪಾಗ, ಈಗ ನೀವೇ ಬಿತ್ತಬೇಕು, ಬೇರೆ ಬಿತ್ತಿದ್ರೆ ಬರಂಗಿಲ್ಲೇನೋ ಅಂತ ಕೇಳಿದ. ಅವೆಲ್ಲರೂ ನಾವು ಸಣ್ಣವರಿದ್ರು ಗೌಡ ನಮ್ಮವ್ರು ಆ ಮುಗ್ಧರ ಅವ್ರ ಮಂದಿ ಅವಾಗ ಎಲ್ಲ ಬೆಲೆ ಕೊಡ ಮಂದಿ ಇಲ್ಲ. ಅವ್ರ ಬಿತ್ತಾರೆ, ಎಲ್ಲಾರು ಬಿಡ್ತಾರೆ. ಏನ್ ಕೈ ಹೇಳೋದು ಬೀಜ ಬಿಡಾಕ್ತಾನೆ, ಯಾರು ಬಿಡ್ಬೋದು, ನೀನು ಬಿಡ್ಬೋದು, ನಾನು ಬಿಡ್ತೀನಿ ಇಲ್ಲ ಅಂತಲ್ಲ. ಭೂಮಿ ಎಲ್ಲಿ ಎಷ್ಟು ಕಾಳು ಬಿಡಬೇಕು, ಭೂಮಿ ಕಾಳು ಹೆಚ್ಚಿಗೆ ನಾವು ಕೆಲವು ಜಾಗ, ಕೆಲವು ಕಡೆ ಹೆಚ್ಚಿಗೆ ನುಂಗಂಗಿಲ್ಲ ಬೀಜ. ಹಾಗಾಗಿ ಭೂಮಿಯ ಗುಣವನ್ನ ನೋಡಿದ ಅನುಭವಿಸೋನಿಗೆ ಇಲ್ಲಿ ಕಾಳು ಜಾಸ್ತಿ ತಿಂತಾವ. ನಾಳು ಬಂತು, ನಿಡೆ ಬಂತು, ಯಾರೆ ಬಂತು, ಇಲ್ಲೇ 4 ಕಾಳು ಹೆಚ್ಚಿಗೆ ಬಿಡಬೇಕು. ಚಲೋ ಭೂಮಿಯಲ್ಲಿ ಸರಿಯಾಗಿ ಸ್ವಲ್ಪ ಬಿಡಬೇಕು, ಯಾಕಂದ್ರೆ ಇಲ್ಲ ತುಂಬಾ ಆಗ್ತಾವ. ಈ ರೀತಿ ಅನುಭವ ಇದ್ದದಕ್ಕಾಗಿ ಗೌರು ಅಲ್ಲಿದ್ದ ಕಳಿಸಿ ನಮ್ಗೆ ಸುಮಾರು 20 ವರ್ಷ ಆಯ್ತು ನಿಮ್ ಮೊಲ ಬಿತ್ತಕಂತ. ಅಂದ್ರೆ ನೋಡ್ರಿ ಎಷ್ಟು ವಿಚಾರಗಳಾವಂತ. ಹಾಗಾಗಿ ಕೊನೆಗೆ ಏನು ಮಾಡಿದ್ರು ಅಂದ್ರೆ ಜ್ಞಾನದ ಬೀಜವನ್ನ ಬಿತ್ತಿದ್ರು. ಆ ಬಿತ್ತದ ಬೀಜ ಏನಾಯ್ತು ಅಂದ್ರೆ ಉತ್ಪತ್ತಿ ಆಗ್ತದೆ ಮೊದಲು. ಅದು ಆ ಬೀಜದಲ್ಲಿ, ಜ್ಞಾನದ ಬೀಜದಲ್ಲಿ ಈ ಒಂದು ಕ್ರಿಯೆ ಆದ, ಒಂದು ಕರ್ಮದಲ್ಲಿ ಉತ್ಪತ್ತಿ ಆಗ್ತದೆ, ಹುಡುಕಬೇಕು. ಹುಟ್ಟಿದ ಮೇಲೆ ಹಂಗೆ ಇತ್ತು ಅಂದ್ರೆ ಅದು ಜ್ಞಾನದ ಬೀಜ ಅಲ್ಲ, ಉತ್ಪತ್ತಿ ಬೀಜ ಆಗ್ತದೆ. ವಿಚಾರ ಮಾಡೋದು. ಈಗ ಮಾವಿನ ಬೀಜವನ್ನು ಹಾಕಿರಿ, ಮಾವಿನ ಮರ ಆಗ್ತದೆ, ಮತ್ತೆ ಬೀಜ ಆಗ್ತದೆ. ಆ ಬೀಜವನ್ನು ಮತ್ತೊಂದು ಕಡೆ ಹಾಕಿದಾಗ ಮತ್ತೆ ಅದು ಉತ್ಪತ್ತಿ ಆಗ್ತದೆ. ಉತ್ಪತ್ತಿಗೆ ಕಾರಣ ಆಯ್ತಲ್ಲ, ಅದು ಹುಟ್ಟೋದಕ್ಕೆ ಕಾರಣ ಆಯ್ತು.
ಆ ಬೀಜ ನಿಷ್ಪತ್ತಿ ಆಗ್ಬೇಕು. ನಿಷ್ಪತ್ತಿ ಅಂದ್ರೆ ತನ್ನಲ್ಲಿ ಇರುವಂತ ಜನನ ಮರಣಕ್ಕೆ ಕಾರಣವಾದಂತ ಅಂಶವನ್ನು ಅದು ಕಳ್ಕೊಂಡಿರ್ಬೇಕು. ಬೀಜ ಇರಬೇಕು, ಅಂಶ ಕಳ್ಕೊಂಡಿರ್ಬೇಕು. ಅದು ಹೇಗೆ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಬಂದದ್ದು, ನಿಜವಾದ ಶಾಸ್ತ್ರದಲ್ಲಿ ಅವರಲ್ಲಿ ಹೋಗ್ಬೇಕು ನಾವು. ಅದಕ್ಕೆ ಏನ್ ಹೇಳಿದ್ರು? ಹುರಿದ ಬೀಜದಂತೆ ಸುಟ್ಟ ಬಟ್ಟೆಯಂತೆ. ಶೇಂಗಾ ಹುಡುಗಲ್ಲ, ಅದನ್ನ ಬಿತ್ತಿದ್ರೆ ಹುಳಿಲಾದ ಬಿತ್ತಿಗೆ ಬೆಳಿತೀನಿಲ್ರಿ. ಅದೇ ಬೀಜ ನೋಡಿದಾಗ ಶೇಂಗಾ ಹಂಗೆ ಇರ್ತದ, ಆದ್ರೆ ಹುಟ್ಟುವ ಶಕ್ತಿಯಲ್ಲಿ ಕಳ್ಕೊಂಡಾಗ ತನ್ನ ಅಂಶವನ್ನು ಕಳ್ಕೊಂಡಾಗ. ಅದರಂತೆ ಈ ಜ್ಞಾನದ ಬೀಜ ಏನದ ಉತ್ಪತ್ತಿ ಆಯ್ತಂದ್ರೆ ಕೊನೆಗೆ ಅದು ನಿಷ್ಪತ್ತಿ ಆಗ್ತದೆ. ಕೊನೆಗೆ ನಿಷ್ಪತ್ತಿ ಆಗಲು ಈ ಕಾರಣದಿಂದ ಅವರು ಕನ್ನಡ ಸಾಹಿತ್ಯದಲ್ಲಿ, ವಿಶೇಷವಾಗಿ ಕನ್ನಡದ ಸಾಹಿತ್ಯದಲ್ಲಿ, ಸಂಸ್ಕೃತದ ಸಾಹಿತ್ಯದಲ್ಲಿ ಅಥವಾ ಇನ್ನು ಬೇರೆ 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 ಸಾಹಿತ್ಯದಲ್ಲಿ ಬಹಳ ಜನ ರಚನೆ ಮಾಡ್ಯಾರ. ನಿಜವರು ಮಾತ್ರ ಆ ಶಂಭುಲಿಂಗನ ಬೆಟ್ಟದಲ್ಲಿ ಶ್ರೀ ಶಂಭುಲಿಂಗನೇ ನಿಜಗುಣ ರೂಪಾಗಿ ಶ್ರೀ ಶಂಭುಲಿಂಗನ ಬೆಟ್ಟದಲ್ಲಿ ಸೋಸಿ ತೆಗೆದ ಸ್ತುತಿ ಸಾರವನ್ನೆಲ್ಲವ ಬೀಸಿ ನುಡಿದ ಅಚ್ಚಗನ್ನಡದಲ್ಲಿ 6 ಶಾಸ್ತ್ರಗಳನ್ನು ರಚಿಸಿ ತಾನು ಆರಂಭವನ್ನು ತಿಳಿಸಿ. 6 ಶಾಸ್ತ್ರದಲ್ಲಿ ಏನದ, ನಾ ಯಾರು ಅನ್ನುವುದನ್ನ ಗುರುವಿಂದ ಅರಿದ ನಿಜಗುಣ ಯೋಗಿ ಅಂತ ಮತ್ತೆ ಮುಂದೆ ಹೇಳ್ಯಾರ. ನಾನು ಹೇಗೆ ತಿಳ್ಕೊಂಡಿದ್ದೇನೆ? ಗುರುವಿನಿಂದನೇ, ಗುರುಮುಖದಿಂದನೇ ಅಂತ ಹೇಳಿದಂತ ರೀತಿಯಲ್ಲಿ ಆಧ್ಯಾತ್ಮ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ಉಜ್ವಲವಾಗಿರ್ತಕ್ಕಂಥ ಮೊದಲು ಹೇಳಿದ ಶಾಸ್ತ್ರವೆಂದು 6 ಶಾಸ್ತ್ರವೆಂದು ಪ್ರಸಿದ್ಧವಾಗಿರ್ತಕ್ಕಂಥ ಈ 6 ಕೃತಿಗಳೇ ಮುಖ ನೋಡಲು ಕನ್ನಡಿ ಹೇಗೆಯೂ ಅದರಂತೆ ಮುಮುಕ್ಷಗಳಿಗೆ ತಮ್ಮ ಸ್ವರೂಪವನ್ನು ನೋಡಲು ಇವೆಲ್ಲ ಕೈಪಿಡಿಗಳಲ್ಲ. ಶಾಸ್ತ್ರವೆಂಬ ಕನ್ನಡಿ ಎಂಬರು ಮುಖ ನೋಡುವ ಕನ್ನಡಿ, ಶಾಸ್ತ್ರವನ್ನ ಸ್ವರೂಪವನ್ನು ನೋಡುವುದಾಗಿ ಕನ್ನಡಿಗಳು. ಮತ್ತೆ ಕನ್ನಡಿ ನೋಡಲಾದ ನಮ್ಮ ಮುಖದ ಅರಿವು ನಮ್ಗೆ ಸ್ಥಿರ ಆಗುವುದಿಲ್ಲ. ಅದರಂತೆ ಶಾಸ್ತ್ರವನ್ನ ನೋಡಲಾರದೆ, ಶಾಸ್ತ್ರಗಳನ್ನ ಕೇಳಲಾರದೆ ನಮ್ಮ ಸ್ವರೂಪ ಜ್ಞಾನ ನಮಗೆ ಸ್ಥಿರ ಆಗುವುದಿಲ್ಲ. ಅದು ಬೇಕೇ ಬೇಕು. ಆ ಕಾರಣದಿಂದ ಅಲ್ಲದೆ ಕೈಲಿಂದ ಪದ್ಧತಿ ಅನ್ನುವಂಥ ಗ್ರಂಥವನ್ನು ಮಾತ್ರ ಎಲ್ಲಾ ಮಹಾತ್ಮರು ಬಹಳ ವಿಶೇಷವಾಗಿ ಹೊರಡ್ತಾರೆ. ಯಾಕಂದ್ರೆ ಮೋಕ್ಷದ ಭಂಡಾರಕ್ಕೆ ಅಷ್ಟೇ ಅಲ್ಲ, ಜ್ಞಾನದ ಭಂಡಾರಕ್ಕೆ ಅಷ್ಟೇ ಅಲ್ಲ, ಅದು ಸಂಗೀತ ಪ್ರಪಂಚಕ್ಕೆ ಒಂದು ರತ್ನ ಭಂಡಾರ. ಜ್ಞಾನದ ಭಂಡಾರನೂ ಹೌದು, ರತ್ನದ ಭಂಡಾರನೂ ಹೌದು. ಎಲ್ಲಾ ರೀತಿ ಕೂಡಿರ್ತಕ್ಕಂಥ ಆ ಸಂಗೀತದ ರಹಲಿಯಲ್ಲಿ ಅನೇಕ ರಾಗಗಳಲ್ಲಿ ರಚಿತವಾದ ಹಾಡುಗಳನ್ನು ನೋಡಿದಾಗ ಕೈವಿನ ಪದ್ಧತಿಗಳು ನೋಡ್ರಿ. ಶ್ರೀಗಳು ವಚನೋಪದೇಶವನಾಲಿಸಂತ ಪದ್ಯಗಳಾಗಬೇರೆ, 2ನೇ ಪದ್ಯಗಳಾಗಬೇರೆ, 3ನೇ ಪದ್ಯಗಳಾಗಬೇರೆ, ಅಷ್ಟು ರಾಗಗಳಿಂದ ಆ ಪದ್ಯಗಳನ್ನ ಹಾಡ್ತಾ ಮೈ ಮರೆಸುವಂತ ಶಕ್ತಿ ಕೂಡ ಗ್ರಂಥದಲ್ಲಿ ಉಂಟಂತ. ನಿಜವೊಂದು ಪದ ಆಡಕ್ಕೆ ಏನ್ ಪದ ಆಡ್ಬೇಕಂತಾನಿಲ್ಲ. ಅಂದ್ರೇನು, ಅದು ಈ ಲೋಕಕ್ಕೆ ಅನಂತ ರೀತಿಯ
ಭಾವುಕರಿಗೆ ಅನುಗುಣವಾಗಿ ಅನೇಕ ಭಾವನೆಯಿಂದ ಅನೇಕ ರೀತಿಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದ್ರೆ ನನ್ನ ಜೀವನ ಯೋಗಿಗಳು ರಚಿಸಿದಂತ ಕೈವಿಲ್ಲ ಪದ್ಧತಿ ಎನ್ನುವ ಗ್ರಂಥ. ಮತ್ತು ಈ ಒಂದು ರಾಗಗಳು ಅವರೇನು ಪದ್ಯದಲ್ಲಿ ರಾಗವನ್ನು ರಚನೆ ಮಾಡಲ್ಲ. ಈ ರಾಗ ಅತ್ಯಂತ ಕರ್ನಾಟಕದ ಸಂಗೀತಗಾರರಿಗೆ ಶ್ರೇಷ್ಠವಾಗಿ ಕೊಟ್ಟಂತ ಒಂದು ಅದ್ಭುತವಾದ ಕೊಡುಗೆ ಅಂತ. ಬೇರೆ ಭಾಷೆದವ್ರು ಏನೇ ಇರಲಿ, ಕರ್ನಾಟಕ ಭಾಷೆಯಲ್ಲಿರ್ತಕ್ಕಂಥ ಯಾರು ಸಂಗೀತಗಾರರ ಅವರ ಜೀವನ ರಾಗದ ಕೊಡುಗೆ ಏನೆಂಬುದು ಆ ಸಂಗೀತಗಾರರನ್ನು ಕಲಿತು ಕೇಳಬಹುದು. ಮುಮುಕ್ಷುಗಳು ಅವರ ಜ್ಞಾನದ ಕೊಡುಗೆಯಾದಂತ ಮುಮುಕ್ಷುಗಳು ಅಂತಾರೆ. ಸಂಗೀತಗಾರರು ಅವರ ರಾಗವನ್ನು ನೋಡಿ ಅವ್ರು ಕೊಂಡಾಡ್ತಾರೆ. ಏನ್ ರಾಗ, ಏನ್ ಸಂಗೀತ, ಏನ್ ಲಹರಿ ಅಂತ. ಹೀಗೆ ಒಂದು ಗ್ರಂಥಕ್ಕೆ ಅನೇಕ ರೀತಿಯ ಪ್ರತಿಭೆ ಆದಂತವು. ಪ್ರತಿಭೆ ಅಂದ್ರೆ ಅದರ ಗುಣಗಳು, ಅದರ ಕೊಡುಗೆ ಅಂತ, ಅದರ ಶ್ರೇಷ್ಠತೆ ಅಂತ. ಹೀಗೆ ಪಾಂಡಿತ್ಯದಿಂದಲೂ ಸಾಧನೆಯಿಂದಲೂ ಸಿದ್ಧಿಗಳಿಂದ ಕನ್ನಡ ಸಾರ ಸತ್ವ ಸಂಪತ್ತಿನ ಮೇಲೆ ಅಚ್ಚಳಿಯದ ಪ್ರಭಾವವನ್ನ ಬೀರಿದ್ದಾರೆ ಗ್ರಂಥಕರ್ತರಾದ ಇವತ್ತಿನ ಚಿಂತನೆಗೆ ಕಾರಣೀಭೂತರಾದ ನಿಜಗುಣ ಯೋಗಿಗಳು. ಎಷ್ಟು ಕೆಲಸ ಮಾಡ್ಯಾರ. ಮತ್ತೆ ಇಂತಹ ನಿಜಗುಣ ಯೋಗಿಗಳ ಎಲ್ಲಾದ್ರೂ ಕೂಡ ಅಷ್ಟೇ, ನಿಜವಾದ ಜ್ಞಾನಿಗಳ ಅಡ್ರೆಸ್, ವಿಳಾಸ ಸರಿಯಾಗಿ ಸಿಕ್ಕಿರಂಗಿಲ್ಲ. ಅಜ್ಞಾನಿಗಳ ವಿಳಾಸ ಬಹಳ ಕಡೆ ಸಿಗ್ತದೆ. ಇವ್ರು ಹೇಳ್ಬೇಕಂದ್ರೆ ಯಾಕೆ ಬರೀ ಅದೇ ಕೆಲಸ ಅವರು, ಅದನ್ನ ಬರೆಯೋದು, ಅದನ್ನ ಇಡೋದು, ಅದನ್ನ ಮಂದಿಗೆ ಹೇಳೋದು. ಜ್ಞಾನಿಗಳು ಏನ್ ಬೇಕು, ತಮ್ಮ ತಾವು ಮಾಡ್ತಿರ್ತಾರೆ. ಹಾಗಾಗಿ ಇವರ ಜೀವನವನ್ನು ಕುರಿತು ಇಲ್ಲಿಯವರೆಗೂ ನಿರ್ದಿಷ್ಟವಾಗಿ ಸಿದ್ಧಾರ್ಥರು ಜಯಂತಿ, ಆಚಾರ್ಯ ಶಂಕರರ ಜಯಂತಿ ಅಥವಾ ಇನ್ನಿನ್ನು ಮಹಾನುಭಾವರ ಜಯಂತಿಗಳನ್ನ ನಿರ್ದಿಷ್ಟವಾಗಿ ನಾವು ಮಾಡ್ತೀವಿ. ಕನಕ ಜಯಂತಿ ಎಲ್ಲ ಮಾಡ್ತೇವೆ. ಆದರೆ ನಿಜಗುಣದ ನಿರ್ದಿಷ್ಟವಾದ ಚಾರಿತ್ರಿಕ ಅಂಶಗಳು ಇದುವರೆಗೂ ಸಿಕ್ಕಿಲ್ಲ ಅಂತ ಬರೀತಾರೆ. ಇದುವರೆಗೂ ಆದರೂ ಕೂಡ ಒಂದು ಊಹೆ ಮಾಡ್ತಾ ಕೆಲವು ಜನ 8ನೇ 12ನೇ ಶತಮಾನ ಬಸವಾದಿಗಳ ಕಾಲ ಅಂತ, ಅದಕ್ಕೆ ಮುಂಚೆ ಆಚಾರ್ಯ ಶಂಕರರಲ್ಲಿ ಕಾಲ, ಆ ರೀತಿ. ಅದ ನಂತರ 15, 16, 17 ಅಂತ ಹಿಂಗ ನಿರ್ದಿಷ್ಟವಾಗಿ ಹೇಳಿಲ್ಲ. 17ನೇ ಶತಮಾನದಲ್ಲಿ ನಿಜಗುಣರು, 14ನೇ ಶತಮಾನ ಅಂತ ಕೆಲವು ಮಂದಿ, ಅದರಲ್ಲಿ ಇನ್ನೂ ಕೆಲವು ಮಂದಿ ನಿಜಗುಣರು ಅನ್ನೋರು ಅವರೊಬ್ಬರು ಬೇರೆ, ಇವರೊಬ್ಬರು ಬೇರೆ, ಹಿಂಗೆ ತರ್ಕ ಕುತರ್ಕವಾಗಿ ನಡೆದಾಗ ನಿರ್ದಿಷ್ಟವಾಗಿ ಸಿಕ್ಕಿಲ್ಲ. ನಮ್ಗೇನ್ ಬೇಕಾಗಿದೆ, ಅವರ ಜ್ಞಾನ ಭಂಡಾರ ವಿಚಾರ ಬೇಕಾಗಿದೆ. ಅದಕ್ಕಾಗಿ ನಾವು ಕೂಡ ನಮ್ಮ ತೋಟಿ ಸಾಲಲ್ಲಿ ಇರಬೇಕು. ನನ್ನ ಕಡೆ ಇದೆ, ಬಟ್ ಅದು ಇಲ್ಲಿಲ್ಲ, ಹೊಸ ಮನೆಯಲ್ಲಿದೆ. ಹೀಗೆ ಒಂದು ಸಲ ರಾಯಚೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರವಚನ ಕಾರ್ಯ ನಡೆದಿತ್ತು. ಆ ಪ್ರವಚನ ಕಾರ್ಯಕ್ರಮಕ್ಕೆ ಒಬ್ಬ ಹೆಣ್ಮಗಳು ಇದ್ಲಲ್ರಿ, ರಾಯಚೂರಿಗೆ. ಆ ಹೆಣ್ಣನ್ನ ಅಲ್ಲಿ ವಚನ ಸಾಹಿತ್ಯ ಬಹಳ ಚಂದ ಇರ್ತಿಲ್ಲ. ನಮ್ಮ ಊರಿಗೆ ಪ್ರಥಮದಲ್ಲಿ ಮಠ ಮಾಡಿದಾಗ ಆ ಹೆಣ್ಣನ್ನು ಕಲಿಸಿದ್ವಿ. ಹೀಗಾಗಿ ಪರಿಚಯ ಇತ್ತು. ಆಕೆ ಒಂದು ವಚನವನ್ನು ಹೇಳುವಾಗ ನಾವು ಕೇಳ್ಕೊಂತಿದ್ವಿ. ಅಲ್ಲಿ
ಬಸವಣ್ಣನಲ್ಲಿ ಭಕ್ತಿಯನ್ನು ಕಂಡೆ, ಪ್ರಭು ದೇವರಲ್ಲಿ ವೈರಾಗ್ಯವನ್ನು ಕಂಡೆ, ನಿಜಗುಣರಲ್ಲಿ ಆರೂಢ ಸ್ಥಿತಿಯನ್ನು ಕಂಡೆ ಅಂತ ಅಕ್ಕ ಮಹಾದೇವರ ಅಂಕಿತ ನಾಮದ ಒಂದು ವಚನ ಹೇಳಿದ್ರು. ನೀವು ಕೇಳಿರ್ಬೇಕಲ್ಲ. ಆಮೇಲೆ ನಮ್ಗೆ ಆರೂಢ ಸ್ಥಿತಿಯನ್ನ ನಿಜಗುಣರಿಂದ ನಾವು ಕಂಡೆ ಅಂದಾಗ ಆ ಒಂದು ಸಮಕಾಲದಲ್ಲಿ ನಿಜಗುಣವಿರುವುದಲ್ಲ ಅಂತ ವಚನ ಹೇಳ್ತಿದ್ರಂತ ನಮ್ಗೆ ಅನುಭವ ಆಯ್ತು. ವಚನ ಹೇಳಕತ್ತಲ್ಲ. ಅವಾಗ ಮೂಲ ಮೇಲೆ ಮತ್ತೆ ಹೋಗಿ ಆಯನನ್ನು ಕೂಡಿಸಿ ಆ ವಚನವನ್ನು ಮತ್ತೆ ಹೇಳಿಸಿಕೊಂಡು ನಾವೆಲ್ಲ ಬರ್ಕೊಂಡ್ವಿ. ಯಾಕಂದ್ರೆ ಇದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲಂದ್ರಲ್ಲ. ಇಲ್ಲಿ ವಚನದಲ್ಲಿ ಅಕ್ಕ ಮಹಾದೇವರು ಕೊಂಡಾಡ್ತಂದ್ರೆ ಅವರ ಕಾಲದಲ್ಲಿ ಕಂಡೆ ಅಂದ್ರೆ ಅವರ ಕಾಲದಲ್ಲಿ ಇದ್ರು ಅಂತ ಅರ್ಥ. ನಾನು ನಿಮ್ಮನ್ನು ನೋಡಿದಂದ್ರೆ ಹಿಂದಿನ ಈಗಲೇ ನೋಡಿ ಅಂತ ಅರ್ಥ. ಅವ ಮತ್ತೊಂದ್ಸಲ ಹೇಳಿದ್ರು ಪಾಪ. ಹೇಳಿದ ಮೇಲೆ ಅದನ್ನ ಬರ್ಕೊಂಡು ಬಂದು ತಾತಗಳು ತೋರಿಸಿದ್ವಿ. ತಾತ ಹಿಂಗ ಆಯ್ತು ಇವತ್ತಂದ್ರೆ ಅದೇ ತಮ್ಮ ನೋಡಿ ಹಿಂಗೆಲ್ಲ ತೆಗೆದ್ರೆ ಒಂದೊಂದು ಗೊತ್ತಾಗ್ತವ. ಊರಲ್ಲಿ ಹೆಂಗ್ ಗೊತ್ತಾಗ್ತದ, ಇದು ಬಹಳ ಚಲೋ ಮಾಡಿ ನೋಡ್ರು ಇಡಬೇಕು ಅಂತ ನಾವು ಇದೇ ಸತ್ಯನೆಲ್ಲ ಇಡಬೇಕು. ಅವರೇ ಹೇಳಿದ್ರು ವಚನದಲ್ಲಿ ಅಂತ ಹೇಳಿದಂತ ಮಾತು ಕೂಡ ಇತ್ತು. ಹಾಗಾಗಿ ಅವರು ಏನ್ ಹೇಳ್ತಾರಂದ್ರೆ, ನಿಜವರು ಮೊದಲು ಪೂರ್ವದಲ್ಲಿ ಕೊಳ್ಳೇಗಾಲದ ಸುತ್ತಮುತ್ತಲಿನ ಗ್ರಾಮಗಳಿಗೆ, ಪಟ್ಟಣಗಳಿಗೆ ಅವರು ಪೂರ್ವದಲ್ಲಿ ರಾಜರಾಗಿದ್ರು. ಮತ್ತು ಅಷ್ಟೇ ಅಲ್ಲ, ತಾವು ರಾಜರಾಗಿದ್ದರೂ ಕೂಡ ಯಾವಾಗಲೂ ಜಂಗಮ ದಾಸೋಹಿಗಳಾಗಿದ್ದರು. ಪೂರ್ವದಲ್ಲೇ ಇಲ್ಲಿ ಬಾಳೋದಕ್ಕಿಂತ ಮೊದಲೇ ರಾಜರಾಗಿದ್ದಾಗ ಜಂಗಮ ದಾಸೋಹಿಗಳು. ಅದಕ್ಕೆ ಎಲ್ಲ ಮಹಾತ್ಮರಾಯರಂದ್ರೆ ಪೂರ್ವಜನ್ನು ಸುಕೃತಿಯಿಂದ ಯಾರು ಆಗೋದಿಲ್ಲ ಅಂತ, ಜ್ಞಾನ ಆಗೋದಿಲ್ಲ. ಅವ್ರ ಪೂರ್ವಜನ್ನು ಸುಕೃತಲ್ಲ. ಜಂಗಮರಿಗೆ ಅಂದಾಗ ವಿಚಾರ ಮಾಡ್ಬೋದು. ಜನನ ಮರಣ ರಹಿತರಾದಂತ ಮಹಾಪುರುಷರಿಗೆ ಅಂತ ಅರ್ಥ ಮಾಡುವುದು. ಇಲ್ಲಾಂದ್ರೆ ವ್ಯತ್ಯಾಸ ಆಗ್ತದೆ. 1,86,00,000 ಅಮರಗಣಗಳಿಗೆ ಬಸವಣ್ಣನವರು ಕಲ್ಯಾಣದಲ್ಲಿ ನಿತ್ಯ ದಾಸೋಹವನ್ನು ಮಾಡ್ತಿದ್ರು ಅಂತ ಅದು ಅಷ್ಟಕ್ಕೆ ವಿಚಾರ ಮಾಡಿದ್ರೆ ನಮ್ಮ ಅನಿಸಿಕೆ ಪ್ರಕಾರ ಸಂಬಂಧಿತ ಅಲ್ಲ ಅಂತ. ಅಷ್ಟು ಜನಸಂಖ್ಯೆ ಕಡಿಮೆ ಇರುವಂತ ಆಗಿನ ಕಾಲದಲ್ಲಿ 1,96,00,000 ಗಣಗಳು ಪ್ರತಿನಿತ್ಯ ಎಲ್ಲಿ ಸಿಗಬೇಕು, ಎಲ್ಲಿ ಹುಡುಕ್ಬೇಕು, ಎಲ್ಲಿ ದಾಸೋಹ ಮಾಡಬೇಕು ವಿಚಾರ ಮಾಡಿದ್ರೆ. ಇದನ್ನ ಸಿದ್ಧಲಿಂಗ ಸ್ಥಾಪನೆಯಲ್ಲಿ ಒಂದ್ಸಲ ವಿಚಾರ ಮಾಡಿದ್ರೆ, ಇಲ್ಲ ತಮ್ಮ ಆಲೋಚನೆ ಮಾಡೋದು ವಿಚಾರ ಮಾಡೋದು ಬರೀ ಹೇಳಂತ ಅದರಿಂದ ಗುರುವಾರ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಅಂದರೆ 1,86,00,000 1 ಲಕ್ಷ 1,86,000 ಕೋಟಿ ಅಲ್ಲ, ಲಕ್ಷನೇ ಕಾಯಿ. ಅಂದ್ರೆ ಆ ಬಸವಾದಿ ಶರಣರಿಗೆ, ಬಸವಣ್ಣನವರಿಗೆ 12/8/96 ನಮ್ಮ ಶರೀರ ನಿನ್ನೆ ಹೇಳಿ ಎಷ್ಟು ಸಾವಿರ ಆಗುತ್ತೆ ಅಂದ್ರೆ 12/96. ಆ 96 ಅಳತೆಯ ಅಂದ್ರೆ ಬೇರೆ ಜೀವರಾಶಿಗಳು ಹೋಗಬಾರ್ದಂತ. ಈಗ ಮಾನವನ ಅಲ್ಲ, ಅದ್ರಾಗ ಅರ್ಥ ಅನುಭವ. ಪ್ರಾಣಿ ಪಕ್ಷಿಗಳಿಗೆ ಇಲ್ಲ ಮನುಷ್ಯರಿಗೆ ಅಂಥ ಮಾನವರಾಗಿ ನಿಜವಾಗಿ ತಮ್ಮ ಲಕ್ಷ್ಯವನ್ನ ತಮ್ಮ ಸ್ವರೂಪದಲ್ಲಿ ಯಾರು ಇಟ್ಟುಕೊಂಡಿದ್ದಾರೆಯೋ ಅವರಿಗೆ ತೃಪ್ತಿಯನ್ನು ಮಾಡಿದ್ರು ಜಂಗಮ ದಾಸೋಹಿ ಅಂತ. ಇದು ಅನುಭವ ಬರ್ತಲ್ಲ.
ಒಂದು ಯಾವ್ದ್ರಿ? ತನ್ನ ಸ್ವರೂಪ, ಅದು ತನ್ನ ಆತ್ಮಲಿಂಗ. ಅದರ ಮೇಲೆ ಸದಾ ಲಕ್ಷ್ಯ ಇಟ್ಟವರು. ಇಟ್ಟಂತ ಯಾವ ಮಾನವನನ್ನ ಅಂತ ಮಾನವನಿಗೆ ದಾಸೋಹ ಮಾಡಿದ್ರೆ ಇವು ಹೆಚ್ಚಿಬಿಟ್ಟು 1,86,000 ಗಣಗಳಿಗೆ ದಿವಸ ಹೋಳಿಗೆ, ತುಪ್ಪ, ಕರಿಯಲು ಭೋಜನ ಅಂತ ನಡೀತಿದೆ. ಹೀಗೆ ನಿಜಗಳು ಕೂಡ ಜಂಗಮ ದಾಸೋಹಿಯಾಗಿದ್ರೆ ಯಾರ ಮೇಲೆ ಯಾರು ದಾಸೋಹ ಮಾಡಿದ್ರು ಅಂತ ಅರ್ಥ ಮಾಡುವುದು. ಮತ್ತೆ ಇವರ ಹೆಂಡತಿ ಎಂದು ಮುಂದೆ ಅವರ ಹೆಸರು ಹೇಳ್ತಾರೆ. ಅವರ ಹೆಂಡತಿ ಮಾತ್ರ ಹೇಗಿದ್ರೆ ಮೊಬೈಲು ರಾಜು ಅವರ ಹೆಂಡತಿ ಹೇಗಿದ್ರಂದ್ರೆ ಈ ನಿಜಗುಣರ ಸತಿಯಾಗಿದ್ದು ಪತಿಯ ಕಾರ್ಯಕ್ಕೆ ಅನುಕೂಲಿ ಆಗಿರಲಿಲ್ಲ, ಅನಾನುಕೂಲಿ ಆಗಿತ್ತು. ಅವಾಗೇನಾಗಿ ದೊಡ್ಡ ಸಮಸ್ಯೆ ಇದು. ಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪದು ನಮ್ಮ ಶಿವಂಗಿ ಅಂತ ಬರ್ತಾರೆ. ರಾಜರು, ಮಹಾರಾಜರು, ಜಂಗಮ ದಾಸೋಹಿಗಳು ಇವರ ಸಾಧನೆಗೆ ನಿಜಗುಣರ ಹೆಂಡತಿ ಅನುಕೂಲಿ ಆಗಿರಲಿಲ್ಲ. ಒಂದ್ಸಲ ನಿಜಗುಣರು ಕ್ಷೌರವನ್ನ ಮಾಡಿಸಿಕೊಳ್ಳಲು ಸಂದರ್ಭ ಗಡ್ಡ ಮಾಡಿಸಿದ್ರು, ತಲೆ ಮಾಡಿಸಿದ್ರು. ಆ ಸಮಯದಲ್ಲಿ ಜಂಗಮರು ಮನೆಗೆ ಬಂದರು, ಆ ಮನೆಗೆ ಬಂದರು. ಆ ಸಮಯದಲ್ಲಿ ಕ್ಷೌರ ಮಾಡಿಕೆ ಅಂತ ನೀರು ಕುಡಿತಿದ್ರು. ಜಂಗಮರು ಎದುರು ನೀರು. ಅದೇ ಸಮಯದಲ್ಲಿ ಮನೆ ಒಳಗಿರ್ತಕ್ಕಂಥ ಹೆಂಡತಿ ಜಂಗಮರಿಗೆ ತೊಳೆದ ತಂಗಳ ಅನ್ನವನ್ನು ತಂದು ಅವರ ಪಾತ್ರೆಯಲ್ಲಿ ಹಾಕಿ ಕಳಿಸಿ ಕೂದದ್ದು, ಚೋದದ್ದು, ತಂಗಾದದ್ದು, ಅಳಿಸಿದ್ದು ನೀಡಿದಾಗ ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡಂತ ನಿಜಗಳು ಆ ಒಂದು ಕ್ಷಣದ ಸಂದರ್ಭವನ್ನು ನೋಡಿ ಅವರಿಗೆ ಮುಂದೆ ಸಂಸಾರವನ್ನೇ ತ್ಯಾಗ ಮಾಡುವಂತ ವೈರಾಗ್ಯ ಬಂದದ್ದು. ಏನ್ ದೊಡ್ಡ ನಮ್ಮಂತಲ್ಲಿ ಆಗಲುಗಳು ಹೋಗಲುಗಳು ಏನ್ ತಪ್ಪಾಯ್ತು ಅಂತೀವಿ, ಅವ್ರಿಗೆ ಹಾಗಾಗಲಿಲ್ಲ. ಹಾಗೆ ವೈರಾಗ್ಯವನ್ನ ಕೈಗೊಂಡರು. ಇದಿಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಅವರ ಪೂರ್ವ ಪರಂಪರೆಯ ಕಥೆ ಅಂತ ಇಲ್ಲಿ ಹೇಳಿ, ಮುಂದೆ ಚಿಲಕವಾಡಿಯ ಬಳಿ ಶಂಭುವಿನ ಬೆಟ್ಟ ಅಂತ ಒಂದು ಬೆಟ್ಟ. ಚಿಲಕವಾಡಿ ನೀವೆಲ್ಲ ನೋಡಿ, ಅಲ್ಲೇ ಒಂದು 50-60 ಕಿಲೋಮೀಟರ್ನಲ್ಲಿ ಶಂಭುಲಿಂಗನ ಬೆಟ್ಟ ಅಂತಾರೆ. ಆ ಬೆಟ್ಟದಲ್ಲಿ ಅವರು ಮುಂದೆ ತಪಸ್ಸನ್ನು ಮಾಡಿದ್ರು. ಯಾರು? ನಿಜರು. ಆ ತಪಸ್ಸು ಮಾಡಿದ ಐತಿಹಾಸಿಕ ಸ್ಥಳ ಅಂತ. ಜ್ಞಾನಿಗಳು ನೀರಿಗಿಂತ ನೆಲವೇ, ಸುಕ್ಷೇತ್ರ ಜಲವೇ, ಪಾವನ ತೀರ್ಥ, ಸುಲಭ ಶ್ರೀಗಳಿಗೆ ಕೃಪೆಯಾಗಂತ. ಆ ಮಹಾತ್ಮರು ಅಲ್ಲಿ ತಪಸ್ಸು ಮಾಡ್ಯಾರಂದ್ರೆ ಅದು ಐತಿಹಾಸಿಕ ಸ್ಥಳ. ಈಗಲೂ ಕೂಡ ಅದನ್ನ ರಕ್ಷಣೆ ಮಾಡಿ ನೋಡುವವರಿಗೆ ಅಲ್ಲಿ ಸ್ಥಳದ ಅವಕಾಶ ಕೂಡ ಉಂಟು ಅಂತ ಬರ್ತಾರೆ. ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಷಡಕ್ಷರಿಗಳ ಗವಿ ಇದೆ. ಷಡಕ್ಷರಿ ಅಂತ ಯಾವ ಮುಂದ ಕಥೆಯಲ್ಲಿ ಬರ್ತಾವ. ನಿಜಗುಣರ ಹಿಂದೆ ಸ್ನೇಹಿತನಾಗಿ, ಗೆಳೆಯ ರೂಪನಾಗಿ ಮತ್ತು ಶಿಷ್ಯನಾಗಿ
ಸದಾ ಕಾಲ ನಿಜಗುಣದ ಒಡನಾಟದಲ್ಲಿ ಇರ್ತಕ್ಕಂಥದ್ದು ಷಡಾಕ್ಷರಿ ಅಂತ. ಈ ಪರಂಪರೆಯಲ್ಲಿ ಸತ್ಯಾಂಶ ಇಲ್ಲ ಎಂಬುದಕ್ಕೆ ಕಾರಣ ಏನು ಕಾಣುವುದಿಲ್ಲ. ಈ ಬಂದ ಪರಂಪರೆ ಏನದಲ್ಲ, ಇದರಲ್ಲಿ ಸತ್ಯ ಅಂಶ ಇಲ್ಲ ಅಂತ ಯಾರು ಅನ್ಲಿಕ್ಕೆ ಬರೋಂಗಿಲ್ಲ ಅಂತ. ಯಾಕಂದ್ರೆ ಪ್ರತ್ಯಕ್ಷ ಒಂದರಿ ಚಿಲಕವಾಡಿ ಅದ, ಕೊಳ್ಳೆಗಾಲ ಅದ, ಶಂಭುಲಿಂಗ ಬೆಟ್ಟ ಅದ, ನಿಜಗುಣದ ಸಮಾಧಿ ಅದ, ಷಡಾಕ್ಷರಿ ಸಮಾಧಿ ಅದ. ಅಂದಾಗ ಇದು ಕಪೋಕಲ್ಪಿತ ಅಂತ ಯಾರು ತಿರಸ್ಕಾರ ಮಾಡಲಿಕ್ಕೆ ಬರಲಾಗುವಂತ ಒಂದು ಚರಿತ್ರೆ ಅಂತ ಭಾವಿಸರಿ. ಮತ್ತೆ ಆ ಕಾರಣದಿಂದ ಈ ಪರಂಪರೆಯ ಕಥೆಯನ್ನೇ ಚರಿತ್ರೆಯನ್ನೇ ಆಧಾರವಹಿಸಿಕೊಂಡು ಅದರ ಮೇಲೆ ಅನೇಕ ಕಲ್ಪನೆಯನ್ನ ಬೀರಿ ಆದಷ್ಟು ಸಹಜವಾದ ಯಥಾರ್ಥವಾದ ರೀತಿಯಲ್ಲಿ ಅವರ ಜೀವನವನ್ನು ಕಟ್ಟಲು, ಜೀವನ ಚರಿತ್ರೆಯನ್ನು ಕಟ್ಟಿ ಹಾಕಲು ಇಲ್ಲಿ ಪ್ರಯತ್ನವನ್ನು ಮಾಡೀವಿ ಅಂತ ಲೇಖಕರು ಬರೆದರು. ಅದನ್ನು ಪ್ರಯತ್ನ ಮಾಡಿ ನಾವು ಅವರ ಜೀವನದ ಉತ್ತರ ಭಾಗದಲ್ಲಿ, ಇದು ಪೂರ್ವ ಭಾಗ, ಪ್ರಾರಂಭ ಪೂರ್ವ ಭಾಗ. ಉತ್ತರ ಭಾಗದಲ್ಲಂತೂ ಅವರ ವ್ಯಕ್ತಿತ್ವದ ಚಿತ್ರಣಕ್ಕೆ ಅವರ ಕೃತಿಗಳೇ ಪ್ರಧಾನ, ಅವರ ಕೃತಿಗಳೇ ಆಧಾರ, ಅವರ ಕೃತಿಗಳೇ ಸ್ವಾನುಭಾವ. ಪೂರ್ವದ್ ಬಿಡ್ರಿ, ಅಂಚದ ನೋಡ್ರಿ, ಅದಕ್ಕೆಲ್ಲ ಆಧಾರ ಏನು? ಅವರು ಬರೆದ ಗ್ರಂಥಗಳೇ ಆಧಾರ, ಅವರ ಸ್ವಾನುಭಾವಿ ಆಧಾರ. ಇದಕ್ಕಿಂತ ಹೆಚ್ಚಿನ ಆಧಾರ ಇನ್ಯಾವ್ದು ಬೇಕು ಅಂತ ಹೇಳ್ತಾರೆ. ಆ ಕಾರಣ ಆ ಕೃತಿಗಳು ರಚಿತವಾದ ಸನ್ನಿವೇಶಗಳನ್ನು ಕಟ್ಟಿ ನೋಡಲು ಪ್ರಯತ್ನಿಸಿದ್ದೇನೆ. ಓದುಗರಿಗೆ ಆ ಕೃತಿಗಳ ಸ್ಥೂಲ ಪರಿಚಯವಾಗುವಂತೆಯೂ ಇರಬೇಕು ಎಂಬುದರ ಕಡೆಗೆ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ವ್ಯಕ್ತವಾಗುವಂತೆ ಚಿಂತಿಸುವ ಒಂದು ನಮ್ರ ಪ್ರಯತ್ನವಿದೆ ಅಂತ ಮಾತ್ರ ಹೇಳಿ, ಇದನ್ನು ನಾನು ಓದಿದ್ದನ್ನ ಕೇಳುವವರ ಮುಂದೆ ಈ ಗ್ರಂಥವನ್ನು ಇಡ್ತೀನಂದ್ರು. ಹೇಳುವವರು ಬಿಟ್ಟದ್ದು, ಕೇಳುವವರಿಗೆ ಬಿಟ್ಟದ್ದು. ಯಾರ್ಯಾರು ಎಷ್ಟೆಷ್ಟು ವಿಶ್ವಾಸ ಮಾಡ್ತೀರಿ ಅವ್ರವ್ರಿಗೆ ಬಿಟ್ಟದ್ದಂತ ಗ್ರಂಥಕರ್ತರು ಕಡೆಗೆ ಆಗ್ಬಿಟ್ರಿ. ಮುಂದಿಂದು ನಮ್ಗ ನಿಮಗೆ ಸಂಬಂಧ. ಹಾಗಾಗಿ ಮುಂದೆ ಏನ್ ಆಗ್ತದ ಅನ್ನುವಂಥ ವಿಚಾರವನ್ನ ಮತ್ತೆ ನಾಳೆ ದಿನ ಪ್ರಾರಂಭವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಮಾಡೋಣ.